ನಮಸ್ತೆ. ಪ್ರತಿಯೊಂದು ಮನೆಗೂ ತುಂಬ ಮುಖ್ಯವಾದ ಸ್ಥಳ ಅಂದರೆ ಅಡುಗೆ ಮನೆ ಮತ್ತು ದೇವರ ಮನೆ. ದೇವರ ಮನೆಯಲ್ಲಿ ಕಡ್ಡಾಯವಾಗಿ ಇರಬೇಕಾದ ದೈವ ಶಕ್ತಿಗಳು ಯಾವುವು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ. ಎಲ್ಲ ದೇವರ ಪೂಜೆನೂ ಮಾಡಬೇಕು ಅಂತ ಎಲ್ಲ ದೇವರ ಫೋಟೋಗಳನ್ನು ಇಟ್ಟು ಪೂಜೆ ಮಾಡಬೇಕು ಅಂತ ಕಡ್ಡಾಯ ಇಲ್ಲ. ಆದರೆ ಕಡ್ಡಾಯವಾಗಿ ನಿಮ್ಮ ದೇವರ ಮನೆಯಲ್ಲಿ ಇರಬೇಕಾದ ದೈವ ಯಾವುದು ಅಂದರೆ ಮೊದಲನೇದಾಗಿ ಗಣಪತಿ ಫೋಟೋ. ಯಾಕೆ ಅಂತಂದರೆ ಪ್ರತಿಯೊಂದು ವಿಷಯದಲ್ಲೂ ಪ್ರಥಮ ಪೂಜಿತ ಗಣಪತಿಗೆ ಪ್ರಥಮ ಸ್ಥಾನ, ಅದಕ್ಕೋಸ್ಕರ. ಎರಡನೇದಾಗಿ ನಿಮ್ಮ ಮನೆ ದೇವರ ಫೋಟೋ ಮತ್ತು ಕುಲದೈವ ಚೊಂಬು. ಕುಲದೈವ ಚೊಂಬು ನಿಮ್ಮ ದೇವರ ಮನೆಯಲ್ಲಿದ್ದರೆ ಖಂಡಿತ ನಿಮ್ಮ ಮನೆ ದೇವರ ಆಶೀರ್ವಾದ ನಿಮ್ಮ ಕುಟುಂಬಕ್ಕೆ ಸಿಗುತ್ತೆ. ಕುಲದೈವ ಚೊಂಬಿನ ಬಗ್ಗೆ ವಿವರವಾದ ಮಾಹಿತಿಯನ್ನು ನಮ್ಮ ಚಾನಲ್ನಲ್ಲಿದೆ, ಬೇಕಿದ್ರೆ ಚೆಕ್ ಮಾಡಿ. ಮೂರನೇದಾಗಿ ದೈವಿಕ ಕಳಸ. ಇದ್ರ ಬಗ್ಗೆನೂ ನಮ್ಮ ಚಾನಲ್ನಲ್ಲಿ ತುಂಬ ವಿಡಿಯೋಗಳು ತಿಳಿಸಿದ್ದೀನಿ. ನಿಮ್ಮ ಮನೆ ದೇವರು ಅಥವಾ ಇಷ್ಟ ದೇವರನ್ನು ಆಹ್ವಾನಿಸಿ ನಿಮ್ಮ ದೇವರ ಮನೆಯಲ್ಲಿ ದೈವಿಕ ಕಳಸದ ಮುಖಾಂತರ ಪ್ರತಿಷ್ಠಾಪನೆ ಮಾಡಿ 48 ದಿನಗಳು ಅದನ್ನು ಕದಲಿಸಬಾರ್ದು. 49 ದಿನದಿಂದ ಒಂದು ವಾರದ ಒಳಗಡೆ ಆ ಕಳಸವನ್ನು ಕದಲಿಸಿ ಮತ್ತೆ ಬ್ರಹ್ಮ ಮುಹೂರ್ತ ಸಮಯದಲ್ಲಿ ಮರುಪ್ರತಿಷ್ಠಾಪನೆಯನ್ನು ಮಾಡಬೇಕು. ದೈವಿಕ ಕಳಸ ಪೂಜೆ ತುಂಬ ಜನರಿಗೆ ಜೀವನದಲ್ಲಿ ತುಂಬ ಒಳ್ಳೆಯ ಬದಲಾವಣೆಗಳನ್ನು ತಂದಿದೆ. ಖಂಡಿತ ದೈವಿಕ ಕಳಸ ಪೂಜೆ ಮಾಡಿ. ಕೊನೆಯದಾಗಿ ಮನೆ ದೇವರು ಉಗ್ರ ರೂಪದ ದೇವರು ಮನೆಯಲ್ಲಿ ಇಡಬಹುದಾ ಅಂತ ಅನ್ನೋರು ಖಂಡಿತ ಇಡಬಹುದು. ಆದರೆ ಕಡ್ಡಾಯವಾಗಿ ಜೊತೆಯಲ್ಲಿ ಒಂದು ಬಿಳಿ ಎಕ್ಕದ ಗಣಪತಿಯನ್ನು ಇಟ್ಟು ಪೂಜಿಸಿದರೆ ತುಂಬ ಒಳ್ಳೆಯದು. ಬಿಳಿ ಎಕ್ಕದ ಗಣಪತಿಯನ್ನು ಇಟ್ಟು ಪೂಜೆ ಮಾಡೋದ್ರಿಂದ ತುಂಬ ಪ್ರಯೋಜನಗಳಿವೆ. ನಿಮ್ಮ ದೇವರ ಮನೆಯಲ್ಲಿ ಉಗ್ರ ರೂಪದ ಯಾವುದೇ ದೇವರ ಫೋಟೋ ಅಥವಾ ವಿಗ್ರಹ ಇದ್ದಲ್ಲಿ ಕಡ್ಡಾಯವಾಗಿ ಒಂದು ಬಿಳಿ ಎಕ್ಕದ ಗಣಪತಿಯನ್ನು ಜೊತೆಯಲ್ಲಿಟ್ಟು ಪೂಜೆ ಮಾಡಿ. ಇದರಿಂದ ಮನೆಯಲ್ಲಿ ಮಾಡುವಂತಹ ಪೂಜೆಯಲ್ಲಿ ಏನಾದರೂ ದೋಷ ಇದ್ದರೂ ಅದು ಪರಿಹಾರ ಆಗುತ್ತೆ. ಇದಕ್ಕೂ ಮೇಲೆ ನೀವು ದೇವ್ರ ಫೋಟೋಗಳು ಅಥವಾ ವಿಗ್ರಹಗಳನ್ನು ಇಡಬೇಕು ಅಂತಿದ್ರೆ ನಿಮ್ಮ ಇಷ್ಟ ದೈವಗಳ ಫೋಟೋ ಅಥವಾ ವಿಗ್ರಹಗಳನ್ನು ಇಟ್ಟು ಪೂಜೆ ಮಾಡ್ಬೋದು. ವಿಗ್ರಹಗಳ ಪೂಜೆ ಮಾಡೋದಾದರೆ ಖಂಡಿತವಾಗಿ ಅಭಿಷೇಕ, ಪೂಜೆ ಮತ್ತು ನೈವೇದ್ಯಗಳನ್ನು ನಿಯಮವಾಗಿ ಮಾಡಿ. ಈ ವಿಡಿಯೋದಲ್ಲಿ ಏನಾದರೂ ಸಂದೇಹ ಇದ್ದರೆ ಕಾಮೆಂಟ್ನಲ್ಲಿ ಕೇಳಿ. ಈ ಒಳ್ಳೆಯ ಮಾಹಿತಿಯನ್ನು ಬೇರೆಯವ್ರಿಗೂ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಉಪಯುಕ್ತವಾದ ಮಾಹಿತಿಯನ್ನು ನೋಡೋಣ. ಧನ್ಯವಾದಗಳು.